ಕೂತ್ಕೋ. ನನ್ನ ಹತ್ರ ದುಡ್ಡು ಇಸ್ಕೊಳ್ಳಕ್ಕೆ ರೆಡಿ ಇಲ್ಲ ಜನ. ಒಂದು ನಾನು ಮಾಡ್ತಿರೋದು ಈ ಸೈಡ್ನವ್ರಿಗಲ್ಲ. ಡ್ರಿಂಕ್ಸ್ ಕೊಡ್ತಾ ಇಲ್ಲ, ಡ್ರಿಂಕ್ಸ್ ಬೇಡ, ನೀರು ಕೊಡು. ಹೋಗ ಕುಡ್ಕೋ ಸೈಡಲ್ಲಿ. ಹೋಗಿ ತಮ್ಮ ಇಲ್ಲಿ ನನ್ನ ಕಟ್ ನನಗಾಗೈತೆ. ಒಂದು 5 ನಿಮಿಷ ಹೋಗು. ಎಲ್ರಿಗೂ ನಮಸ್ಕಾರ. ಅಣ್ಣ ಫುಲ್ ಟೈಟ್ ಆಗ್ಬಿಟ್ಟವ್ರೆ, ಅವ್ರ ಕಡೆ ಮ್ಯಾಟ್ರ್ ಬಿಡ್ತೀನಿ. ಫಸ್ಟ್ ಬಂದ ಗೊತ್ತಿಲ್ಲ ಅಂತ ಪಕ್ಕದಲ್ಲಿರೋರ ಹತ್ರ ಕೇಳ್ಕೊಬಿಟ್ಟು ಮುಸ್ಲಿಂ ಕೃಷ್ಣಮೂರ್ತಿ ಅಂತ ಓಡ್ ಬಂದವನೇ. ದುಡ್ಡುಗೋಸ್ಕರ ಕೆಳಗಿಂದ ಮ್ಯಾಕ್ ಬಂದಿದ್ಯಲ್ಲ, ಒಂದ್ ಚೂರಾರು ನಾಚಿಕೆ ಆಗ್ಬಾರ್ದು ನಿನಗೆ. ನಿಜ ಹೇಳು, ಯಾರ ಹತ್ರ ಕೇಳ್ಕೊಬೇಕು? ಈಗ ಇನ್ನೊಂದು ಮಿಮಿಕ್ರಿ ಯಾವ ಪಕ್ಕ ಬಂದಿರಬೇಕೇನಾ? ರೆಡಿನಾ? ಇದು ಮಿಮಿಕ್ರಿ ಅಣ್ಣ. ಈ ಮಿಮಿಕ್ರಿನ ಭಾರತ ದೇಶದಲ್ಲಿ ನನ್ನ ಬಿಟ್ಟರೆ ಬೇರೆ ಯಾರು ಮಾಡಲ್ಲ. ಓಕೆನಾ ಅಣ್ಣ? ನೀನ್ ಮಾಡಕ್ ಬಂದ ಗಾಬರಿ ಆಗೋದು ನನ್ನ ಬಟ್ಟೆ ಜೊತೆ ನೋಡಿ. ವಾರಮ್ಮ ರಾಜರಾಜರವಿ ವಾರಮ್ಮ, ನಾವು ಎಲ್ಲಿ ಗಂಟ ಹೋದ್ರು ನಮ್ಮ ಅರಕರುಗೂಡಂತ ಅವ್ರನ್ನ ನೋಡಿ. ಯಾಕಂದ್ರೆ ಇಲ್ಲಿ ದೊಡ್ಡ ತಾಯಿ ಶಕ್ತಿ ಇದೆ. ಚಲುವೆ ನನ್ನ ಚಲುವೆ ವಾರಮ್ಮ ರಾಜರಾಜರವಿ ವಾರಮ್ಮ. ಯಾರು ದೇವರಾಜ ದೇವರಾಜ ನನ್ನ ಮಾತು ಹೇಳಿದೆ. ಮತ್ತಾರು ನೀನೇ ದೇವರಾಜ. ಸೂಪರ್ ಕಣ. ಈ ಮಗುಗೆ ದುಡ್ಡಿನ ಅವಶ್ಯಕತೆ ಇದೆ, ಯಾರಾದ್ರೂ ಕೊಡೋದ್ರೆ ಕೆಳಗೆ ಕೊಟ್ಟು ಕಳಿಸಿ. ಯಾರು ಹೇಳ್ತಾರೆ ಕೇಜೆ ತೋಡ್ಬೋತಾರೆ. ಒಂದ್ ಸ್ವಲ್ಪ ಸ್ವಾಭಿಮಾನ ಇಲ್ವಾ? ಅಕ್ಕ ಯಾರ ಬರ್ಬೇಕು ಬರ್ತಲೇ ಬಾಯಿಗೆ ಸಿಗೋದು ಅವಕಾಶ. ಬಾ ಇವತ್ತಿನ ಈ ವೇದಿಕೆ ಇತಿಹಾಸ ಅಂತ ಯಾರಾದ್ರೂ ದುಡ್ಡು ಕೊಡ್ತಾರೆ ಅಂದ್ರೆ ಇರೋ ಜಾಗ ಬಿಟ್ಟು ಓಡ್ಬೋದಿದೆಯಾ? ನಿನಗೆ ನೋಡು ಎಷ್ಟು ಸುಂದರವಾಗಿದೆಯಾ ಅಕ್ಕ. ಯಾರ ನೋಡ್ರಿ, ಇದು ಯಾರ ಮನೆ ದೇವರಾಜಣ್ಣ? ಯಾರ ಮನೆ ದೇವರಾಜಣ್ಣ? ದೇವರಾಜ. ದುಡ್ಡು ಬೇಕಾ? ರಾಗಿ ಮುದ್ದೆ ಉಂಟು. ನಾನು ಇವತ್ತು ಬಂದಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಕುಟುಂಬ. ಮುತ್ತ ಅವನು ಹುಟ್ಟಿಸ್ತಾನೆ ಹುಟ್ಟಬೇಕು, ಅವನು ಬೆಳೆಸ್ತಾನೆ ಬೆಳಿಬೇಕು. ಹಿಡ್ಕ ಹಿಡ್ಕ ಗಂಭೀರ ನೋಡಿ. ನನಗೆ ಭಾರಿ ಖುಷಿ ಆಗುತ್ತೆ. ಅಂಬರೀಷ್ ಅಣ್ಣಂದು ಯಾವುದೇ ಒಂದು ವೇದಿಕೆಗೆ ಹೋಗಿ ಮಾಡಿದ್ರು ಕೂಡ ಅಷ್ಟು ಪ್ರೀತಿ ಸಿಗುತ್ತೆ. ಬರ್ಲಿ ಜೋರ ಚಪ್ಪಾಳೆ. ಈಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ತುಂಬಾ ಅದ್ಭುತವಾದಂತಹ ಭರತನಾಟ್ಯ ಪ್ರದರ್ಶನವನ್ನು ಕೊಟ್ಟು ತುಂಬಾ ಉತ್ತಮವಾದಂತಹ ಸಾಧನೆ ಮಾಡಿರುವ ಪುಟ್ಟ ಕಂದಮ್ಮಗಳ ಒಂದು ಭರತನಾಟ್ಯ ಕಾರ್ಯಕ್ರಮ ಇರುತ್ತೆ. ಅದಾದ್ಮೇಲೆ ಅಮ್ಮ ಒಂದ್ 2 ಸ್ಟೆಪ್ ಹಾಕ್ಬಿಡಮ್ಮ, ಹೋಗ್ಲೇತಿಗೆ ಸಾಂಗ್ ಹಾಕ್ಬಿಡಮ್ಮ. ಕುರುಬನ್ ರಾಣಿ ಯಾಕಮ್ಮ? ಕುರುಬನ ರಾಣಿ ಹಾಕಮ್ಮ, ಹೋಗ್ಲಿ ಕುಣ್